ಪ್ರೀತಿ ಯಾಕೆ ಭೂಮಿ ಮ್ಯಾಲೆ. ಬ್ರೇಕ್ ನಂತರ ಪ್ರೇಮ್ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ನಟ ನಿರ್ದೇಶಕ ಪ್ರೇಮ್ ನಮ್ಮ ಜೊತೆ ಇದ್ದಾರೆ. ಸಾಕಷ್ಟು ವಿಚಾರಗಳನ್ನು ಬಾಯ್ ಬಿಡಿಸೋಣ. ಸೊ ಬನ್ನಿ ಇನ್ನಷ್ಟು ಮಾತಾಡೋಣ. ಪ್ರೇಮ್, ಏನಂದರೆ ನೀವು ಒಳ್ಳೆ ಸಾಹಿತಿ ಕೂಡ ಹೌದು, ಹಾಗೆಯೇ ಡೈರೆಕ್ಟರ್ ಕೂಡ ಆಗಿದ್ದೀರಾ. ಬಟ್ ನೀವು ಸಾಹಿತ್ಯಕ್ಕೆ ಇನ್ಸ್ಪಿರೇಷನ್ ಯಾರು ನಿಮಗೆ ಅಂತ? ರಿಯಲ್ ಲೈಫ್ ಏನು ಪ್ರಾಬ್ಲಮ್ ಆಗುತ್ತಲ್ಲ, ಎಷ್ಟೆಲ್ಲ ತೊಂದರೆ ಆಗುತ್ತೆ, ಎಷ್ಟೆಲ್ಲ ನೋವಾಗುತ್ತೆ, ಮತ್ತು ಹೇಳ್ಕೊಳಕ್ಕೆ ಆಗದವರು ಫ್ರೆಂಡ್ಸ್ಗಳಾಗಲಿ ಹೇಳ್ಕೊಳಕ್ಕಾಗದವ್ರ ವಿಷಯಗಳನ್ನ ತೊಗೊಂಡೋಗಿ ನಾವು ಅದ್ರ ಮೇಲೆ ಚಾಪಾಕ್ತೀವಿ. ಅದೇ ಸಾಹಿತಿಗಾರನ ಲಕ್ಷಣ ಆ್ಯಕ್ಚುಲಿ. ಮೀನ್ಸ್ ಯಾವುದೋ ಒಂದು ಹುಡುಗಿಗೆ ನಾನು ಹೇಳ್ಕೊಳಕ್ಕಾಗಿಲ್ಲ, ದೂರದಿಂದ ನಿಂತ್ಕೊಂಡು ಲವ್ ಮಾಡ್ತಾ ಇರ್ತೀನಿ, ತೊಗೊಂಡೋಗಿ ಅವಳಿಗೆ ಹೇಳೋಕ್ಕೆ ಆಗಲ್ಲ, ಅವಳಿಗೆ ಮಾತಾಡೋಕ್ಕಾಗಲ್ಲ, ಅವಳ ಹತ್ರ ಹೋಗಿ ಅಟ್ಲೀಸ್ಟ್ ಸ್ಮೈಲ್ ಮಾಡೋಕ್ಕಾಗಲ್ಲ, ಅವಳು ನನ್ನ ಹತ್ರ ಇರೋ ವಿಷಯ ಹೇಳೋಕ್ಕಾಗಲ್ಲ, ತೊಗೊಂಡೋಗಿ ಅದೊಂದು ಸಾಂಗ್ ಬರೆಯೋದು. ಹೌದಾ? ಇದೆ ಅಂತ ಹೇಳ್ಬೇಕೀಗ ನಮ್ಗೆ ಏನದು ಪ್ರೇಮ ಕಥೆ ಅನ್ನೋದು. ರಕ್ಷಿತಾ ಇವೆಂಟ್ಸ್ ಇರ್ಲಿ, ರಕ್ಷಿತಾ ಅವ್ರಿಗೆಲ್ಲ ಗೊತ್ತಿರೋ ವಿಷಯ. ನಾನು ಒಂದು ಇದು ಮಾಡಿದ್ವಿ, ಕರಿಯ ಸಿನಿಮಾ ಮಾಡ್ಬೇಕಾರೆ ಕತೆ ಎಲ್ಲ ರೌಡಿಗಳನ್ನ ಇಟ್ಬಿಟ್ಟು ಎಲ್ಲ ಪ್ಲೇ ಮಾಡಿ ಎಲ್ಲಾರನ್ನೂ ಹೋಗಿ ಇಂಟರ್ವ್ಯೂ ಮಾಡಿ ಕತೆ ಮಾಡ್ತಾ ಇದ್ದೆ. ದಿನ ಬೆಳಗ್ಗೆ ದಿನ ರಾತ್ರಿ ಆಗಲೂ ರಾತ್ರಿ ನೋಡದೆ ಇಂಟರ್ವ್ಯೂಗಳು ಮಾಡ್ತಾ ಇದ್ವಿ. ಅದಕ್ಕೊಂದು ಲವ್ ಸ್ಟೋರಿ ಬೇಕು. ಹೆಂಗ್ ಲವ್ ಸ್ಟೋರಿ ಮಾಡೋದು? ಸರಿ, ಓಕೆ. ಒಂದಿನ ಏನು ಮಾಡ್ಬಿಟ್ಟು ನನ್ನ ಆಫೀಸಿಂದ, ನಾವು ಬಾಲರಾಜ್ ಅವ್ರ ಆಫೀಸ್ ಇದೆ, ಆಫೀಸಿಂದ ಕೆಳಗಡೆ ಬರಬೇಕಾದ್ರೆ ನಾವು ಕೆಳಗಡೆ ಇಳಿದು ಬರ್ತಾ ಇದ್ವಿ. ಸೊ ಬರಬೇಕಾದ್ರೆ ಒಂದು ಹುಡುಗಿ ಇಷ್ಟು ಗುಲಾಬಿ ಹೂವು ಇಟ್ಕೊಂಡು ಹೇಳೆ ಹುಡುಗಿ, ತುಂಬ ಇದಾಗಿ, ಆಮೇಲೆ ವೈಟ್ ಡ್ರೆಸ್ ಹಾಕಿ ಹೇಳೆ, ಮತ್ತು ಯಾರೋ ಒಂದು 2-3 ಜನ ಹುಡುಗಿರು ನಿಂತಿದ್ದಾರೆ. ಬಟ್ ಪರ್ಟಿಕ್ಯುಲರ್ ಅವಳು ಮಾತ್ರ ಚೆನ್ನಾಗಿ ಕಾಣ್ತಾಳಲ್ಲ, ಯಾಕಂದರೆ ಅವಳ ಕೈ ತುಂಬ ಇಷ್ಟಿದೆ ಗುಲಾಬಿ ಹೂವುಗಳು, ಹಿಂಗೆ ತಪ್ಕೊಂಡು ಇಟ್ಕೊಂಡು ಹೇಳೆ. ನಾವು ಹೋಗ್ತಾ ಪಾಸ್ ಆಗ್ತಿದ್ವಿ, ನೋಡಿದ್ವಿ. ಓಕೆ, ಸೊ ನೋಡಿದ್ವಿ. ಏನು ಅಟ್ರಾಕ್ಷನ್ ಆಯಿತೋ ಗೊತ್ತಿಲ್ಲ, ಏನಂತಾನೆ ಗೊತ್ತಿಲ್ಲ. ದೆನ್ 1 ಇಯರ್ ನಾನು ಕತೆ ಮಾಡಿದ್ದೆ ಸಿನಿಮಾ. 1 ವರ್ಷ ಎಲ್ಲೆಲ್ಲಿ ಕತೆ ಮಾಡಿದ್ವಿ ಅಂದರೆ, ರೋಡಲ್ಲಿ ಹೋಗಿ ಕೂತ್ಕೊಳ್ಳೋದು, ಗಲ್ಲಿ ಅಲಿಯೋದು, ಕಾಲೇಜ್ಗಳು ಮುಂದೆ ಹೋಗೋದು, ಮಾರಣಿ ಕಾಲೇಜ್ ಮುಂದೆ ಹೋಗೋದು, ಮೌಂಟ್ ಕಾರ್ಮಲ್ ಕಾಲೇಜ್ ಮುಂದೆ ಹೋಗೋದು, ಈ ಥರ ಹೆಂಗೆ ಹುಡುಗಿರನ್ನ ಬಂದು ಲವ್ ಮಾಡಿದೆ, ಹೆಂಗೆ ಬಂದು ನಿಂತ್ಕೊಂತಾರೆ, ಹೆಂಗೆ ಇದು ಮಾಡ್ತಾರೆ, ಹೆಂಗೆ ಅಟ್ರಾಕ್ಟ್ ಮಾಡ್ತಾರೆ, ಇದನ್ನೆಲ್ಲ ಇದು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ದೆನ್ ನನಗಾಯಿತು, ಫಸ್ಟ್ ಅಟ್ರಾಕ್ಷನ್ ಮಾಡಿದ ಹುಡುಗಿ ಸ್ಟಾರ್ಟ್ ಆಯಿತು. ದಿನ ಬೆಳಗ್ಗೆ ಆದರೆ ಹೋಗ್ಬೇಕಾದ್ರೆ ಒಂದೇ ಸರಿ ನೋಡಿದ್ದವಳನ್ನ ನಾನು. ಪಾಸ್ ಆಗ್ತಾ ಇದೆ, ಪಾಸ್ ಆಗ್ಬೇಕಾದ್ರೆ ಇಲ್ಲಿ ನಿಂತಿಯಾಳೆ, ನಾವು ಇಲ್ಲಿಂದ ಪಾಸಾಗಿ ನೋಡ್ಕೊಂಡು ಹತ್ರ ಹೋಗ್ಬೇಕಾದ್ರೆ ಸ್ವಲ್ಪ ಹತ್ರ ಹೋಗಿ ನೋಡಿದ್ವಿ. ಪಾಸ್ ಆಗ್ತಾ ಹೋಗಿ ತಿರುಗಿ ನೋಡಿದ್ದು. ಅವಳು ತಿರುಗಿ ನೋಡಿ ಹೇಳೆ, ನಾನು ತಿರುಗಿ ನೋಡಿದ್ದೀನಿ. ಅಲ್ಲಿ ಸ್ಟಾರ್ಟ್ ಆಗಿದ್ದು ಕತೆ. ಅದು ಆ ಹುಡುಗಿ ಹೆಸರು ಇವತ್ತೂ ಗೊತ್ತಿಲ್ಲ, ಅವಳು ಯಾರು ಅಂತ ಗೊತ್ತಿಲ್ಲ ನನಗೆ. ಫಸ್ಟ್ ಆಫ್ ಆಲ್ ಅದನ್ನೇ ಬರ್ದಿದ್ದು, ಸೇಟು ಬಿಗರ್ ಬುಟ್ಟಿಗೆ ಬೀಳುತ್ತಾ ಇದೆ. ಸೊ ಅವಳು ಯಾವ ಥರ ಅಂತಂದರೆ, ನೀವು ಬಿಲೀವ್ ಮಾಡಲ್ಲ, 1 ವರ್ಷ ನಾನು ಹೊರಗಡೆ ಎಲ್ಲ ಬಂದು ವಾಕ್ ಮಾಡ್ಕೊಂಡು ಹೋಗ್ತಾ ಇರಲಿ, ಪಟ್ ಅಂತ ಬಂದು ನಿಂತ್ಕೊಳ್ಳೋಳು. ಆ ಹುಡುಗಿ ಅಷ್ಟು 1 ಇಯರ್ ಇದಾಯಿತು. ನಾನು ಮಾತಾಡಿಲ್ಲ ಹುಡುಗಿ ಹತ್ರ, ಅವಳು ನನ್ನ ಹತ್ರ ಮಾತಾಡಿಲ್ಲ. ಕೊನೆಗೆ ಅವ್ರ ಮನೆ ಕೆಲಸದವಳು ಬಂದು, ನಿಮ್ಮ ಹತ್ರ ಮಾತಾಡ್ಬೇಕಂತೆ, ನಿಮ್ಮ ನಂಬರ್ ಕೊಡಿ ಎಂದು. ಮಾತಾಡ್ಬೇಕಂತೆ, ಯಾರು ಮಾತಾಡ್ಬೇಕಂತೆ ಅಂದರೆ ನಾನು, ನಮಗೆ ಮೀಟರ್ ಆಫ್ ಆಗೋಯ್ತು. ಓಹೋ, ಇಂದು ಏನೋ ಕೇಸ್ ಆಯ್ತದೀಗ ಇಲ್ಲಿ ಅಂತ, ಏನೋ ಆಗ್ತದೀಗ, ಇಲ್ಲಿ ಮಾತಾಡ್ಬೇಕಂತ ನಿಮ್ಮ ನಂಬರ್ ಕೊಡಿ. ಹೇಳಿದೆ, ಸಾರಿ ಅಮ್ಮ, ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ, ನಮ್ಗೆ ಆ ಥರ ಯಾವುದೂ ಉದ್ದೇಶ ಇಲ್ಲ, ಪ್ಲೀಸ್. ನಾವು ಸಿನಿಮಾ ಮಾಡ್ತಾ ಇದ್ವಿ, ನಾವು ಕತೆ ಮಾಡೋಕ್ಕೋಸ್ಕರ ಹಿಂಗೆ ದಿನ ಸುತ್ತಾ ಇದ್ದಿದ್ದು, ದಿನ ರೋಡಲ್ಲಿ ಹೋಗ್ತಾ ಇದ್ದು. ಆಮೇಲೆ ಅವ್ರ ಪಾಪ ಬಂದು ನಿಂತ್ಕೊಂಡು ನೋಡೋರು, ಹೇಳ್ಬಿಡಿ ಅವ್ರಿಗೆ ಅಂತ. ಇನ್ನೊಂದ್ಸಲ ನೋಡಿದ್ರೆ ಕೆರೆಗೆರೆ ತಗ ಹೊಡಿತಾರೆ ಅಂತ. ಥ್ಯಾಂಕ್ಸ್, ನಂಬರ್ ಕೊಡಿ ಮಾತಾಡ್ಬೇಕು ಅಂದರೆ ನಾನು ಅಷ್ಟು ಡೀಸೆಂಟಾಗಿ ಹೇಳ್ಬೇಕಾಗಿತ್ತು, ಇದು ಮಾಡಿ ಅಂತ. ಅದೇ ಲವ್ ಸ್ಟೋರಿನ ತಂದು ಕರಿಯಕ್ಕೆ ಕೂರಿಸಿದ್ದು ನಾನು. ಅಲ್ಲ, ಈಗ ಅಲ್ಲಿ ಹೊಡ್ಸ್ಕೊಳ್ಳೋ ಅಷ್ಟ್ರ ಮಟ್ಟಿಗೆ ಬಂದ ಮೇಲೆ ರಕ್ಷಿತಾ ಅವ್ರಿಗೆ ಹೇಗೆ ಪಟಾಯಿಸಿದ್ರಿ ಅಂತ ನೀವು? ಇಲ್ಲಪ್ಪ, ನಾನು ತಗ್ಲಾಕೊಂಡಿದ್ದ, ಅವ್ರು ಪಟಾಯಿಸಿದ್ದ. ನಾನು ಈ ಹುಡುಗಿನ ಲವ್ ಮಾಡಬೇಕು ಅಂತ ಆಗಲಿ ಇದೆಲ್ಲ, ನಾನು ಕತೆ ಮಾಡಬೇಕಾಗಿತ್ತು. ನಾನು ದಿನ ಬೆಳಗ್ಗೆ ಆದರೆ, ನಾನು ಅವಾಗಲೇ ಹೇಳಿದ್ದೆ, ನಾನು ಆ್ಯಕ್ಚುಲಿ ಕಾಲೇಜ್ಗಳು ಮುಂದೆ ಹೋಗ್ತಾ ಇದೆ, ಗಲ್ಲಿಗಳಿಗೆ ಹೋಗ್ತಾ ಇದೆ, ಆಮೇಲೆ ಅಂಡರ್ವರ್ಲ್ಡ್ ಹೆಂಗೆ ಮಾಡ್ತಾರೆ, ಲವ್ ಹೆಂಗೆ ಮಾಡ್ತಾರೆ, ಇದನ್ನ ಎಕ್ಸ್ಪೀರಿಯನ್ಸ್ ತಗೊಂಡು. ಯಾಕಂದರೆ ನಾನು ಹೋಗಿ 100 ಪಿಕ್ಚರ್ ಯಾರೋ ಕೋಡೇಟ್ರ ಕೆಲಸ ಮಾಡಿಲ್ಲ, ನಾನು ಮಾಡಿದ್ದೆ 3-4 ಸಿನಿಮಾ. ನಾನು ಜಾಸ್ತಿ ಸಿನಿಮಾಗಳು ನೋಡ್ತಾ ಇದ್ದೆ. ಮಣಿರತ್ನಂ, ಯಶ್ ಚೋಪ್ರಾ ಆ್ಯಂಡ್ ವರ್ಮಾ, ಇವ್ರ ಸಿನಿಮಾಗಳನ್ನ ಜಾಸ್ತಿ ನೋಡ್ತಿದ್ದೆ. ಅದಕ್ಕೋಸ್ಕರ ನನ್ನ ತಾಯಿ ವಾಲೆ ಅಡ ಇಕ್ಕಿದ್ದೀನಿ, ನಾನು ವಾಚ್ ಮಾರಿದ್ದೀನಿ ಸಿನಿಮಾಗಳು ನೋಡೋಕ್ಕೋಸ್ಕರ. ನಾನು ಅಲ್ಲಿ ನೋಡಿ ಕಲ್ತಿದ್ದು ಸಿನಿಮಾ. ನಾನು ಯಾವುದೋ ಒಂದು ಕೆಲಸ ಮಾಡಿ ನಾನು ಕಲ್ತಿಲ್ಲ, ನಾನು ಸಿನಿಮಾಗಳು ನೋಡಿ ದಿನಕ್ಕೆ, ನೀವು ಬಿಲೀವ್ ಮಾಡಲ್ಲ, ಒಂದು ದಿನಕ್ಕೆ 4 ಶೋ ನೋಡಿದ್ದೀನಿ ಸಿನಿಮಾ. ಕೆಲವು ಟೈಮು 4 ಶೋ ಕಂಟಿನ್ಯೂ. ದಿಲ್ಸೆ ಅಂತ ಒಂದು ಸಿನಿಮಾ ಮಣಿರತ್ನಂ ಅವ್ರದ್ದು, ಬೆಳಿಗ್ಗೆ ಹೋಗಿ ಕೂತ್ಕೊಂಡ್ರೆ 4 ಶೋ ನೋಡಿದ್ದೀನಿ ಮೇಡಮ್. ಒಂದ್ಸಲ ಡೈರೆಕ್ಟರ್ ಬೇರೆ ಏನೋ ಕೆಲಸ ಹೇಳಿದ್ರೆ ನೀವು ಹೋಗಿ ಫಿಲ್ಮ್ ನೋಡ್ತಾ ಇದ್ರಂತೆ ಮಣಿರತ್ನ ಅವ್ರದ್ದು. ನನಗೆ ಆ್ಯಕ್ಚುಲಿ ಇದನ್ನ ಮಾಡಿದ್ರು, ಸೆನ್ಸರ್ ಸರ್ಟಿಫಿಕೇಟ್ ಬಂದ್ಬಿಟ್ಟು ಅಲೋಯಮ್ಮ ಕೋ ಡೈರೆಕ್ಟರ್ ನಾನು, ಕಾಶಿನಾಥ್ ಸರ್ದು, AR ಬಾಬು ಡೈರೆಕ್ಟ್ರು. ಸೊ ಅದಕ್ಕೆ ಇದನ್ನು ಕೋ ಡೈರೆಕ್ಟರ್ ನನಗೆ ಇದು ಕೊಟ್ಟಿದ್ರು. ಹಿಂದಿನ ದಿವಸ ಸರ್ಟಿಫಿಕೇಟ್ ಬಂತು, ಇಸ್ಕೊಂಬಂದು ಇಟ್ಕೊಟ್ಟು ಬೆಳಿಗ್ಗೆ ಆಫೀಸ್ ಓಪನ್ ಆದ ತಕ್ಷಣ 9 ಗಂಟೆಗೆ ತಂದು ಕೊಡಬೇಕು, ಯಾಕಂದರೆ ಎಲ್ಲರಿಗೂ ಇದು ಕೊಡಬೇಕು, ಸರ್ಟಿಫಿಕೇಟ್ ಬಂದಿದೆ, ಡೇಟ್ ಅನೌನ್ಸ್ಮೆಂಟ್ ಮಾಡ್ಬೇಕು ನೀನು, ಆಮೇಲೆ ಇದು ಮಾಡ್ಬೇಡ ನೀನು ಅಂತ.
ಅದೆಲ್ಲ ಮಾಣಜಿ ನಾಗರಾಜ್ ಗೊತ್ತು, ಇವನು ಬರೋದಿಲ್ಲ ನಾಳೆ ಮಣಿರತ್ನಮ್ದು ದಿಲ್ಸೆ ಪಿಕ್ಚರ್ ರಿಲೀಸು, ಇವನು ಒಂಟ ಅಂತ. ಯಾಕೆಂದ್ರೆ ಟಿಕೆಟ್ ಕೊಡ್ಸಿದ್ದೆ ನನ್ನ ಮಗ ನನಗೆ. 4 ಶೋ ನೋಡ್ಕೊಂಡೇ ಬಂದಿದ್ದೆ ನಾನು. 4 ಶೋ ನೋಡ್ಕೊಂಡು ಬಂದೆ. ಬೈದ್ರು, ಏನೇ ನಿನಗೆ ಸೆನ್ಸಿಲ್ಲೇನೆ, ನೀನು ಕೋಟ್ ಆಡ್ರು ಅಂತ ಅನ್ಎಜುಕೇಟೆಡ್ ಅಂದರು. ಪರವಾಗಿಲ್ಲ, ಅದು ಏನಂತೆ, ನಮಗೆ ಇಂಪಾರ್ಟೆಂಟು ಮಣಿರತ್ನಂ ಪಿಕ್ಚರ್ ರಿಲೀಸ್ ಆಗಿದೆ, ನಾನು ಸಿನಿಮಾ ನೋಡಬೇಕು, ನನಗೆ ಅದು ಲೈಫು, ಅದು ನಾನು ಅಲ್ಲಿ ನಿಂತಿದ್ದೆ. ನಾನು ಕೊನೆಗೆ ಫೈನಲಿ ಮಣಿರತ್ನಂ ಮನೆ ಮುಂದೆ ನಾನು ಹೋಗಿ ನಿಂತಿದ್ರೆ ಅದೇ ಮಣಿರತ್ನಂ ಸಾರ್ ಬಂದ್ಬಿಟ್ಟು ನನ್ನ ಸಿನಿಮಾ ನೋಡಕ್ ಬಂದ್ರಿ ಇಲ್ಲಿ. ನನಗೆ ಭಯ ಆಗೋಯ್ತು ಅಂತಂದ್ರೆ ನೀವು ಬಿಲೀವ್ ಆರ್ ನಾಟ್, ನಾನು ಮೈಸೂರಲ್ಲಿ ಇದ್ದೀನಿ, ಗಲಾಟೆ ಆಗ್ತಾಯಿದೆ, ಟಿಕೆಟ್ಗಳು ಸಿಗ್ತಾ ಇಲ್ಲ, ಜೋಗಿ ಎಲ್ಲ 25 ಡೇಸ್ ಟಿಕೆಟ್ ಸಿಗ್ತಾ ಇಲ್ಲ, 50 ಡೇಸ್ ಟಿಕೆಟ್ ಸಿಗ್ತಾ ಇಲ್ಲ ಅಂತಂದ್ರೆ ಮಣಿರತ್ನಂ ಮುಂದೆ ಕಪಾಲಿ ಥಿಯೇಟರ್ ಕೂತ್ಕೊಂಡು ಪಿಕ್ಚರ್ ನೋಡ್ತಿದ್ದಾರೆ. ನನಗೆ ಫೋನ್ ಮಾಡಿದ್ರೆ ತಕ್ಷಣ ಥಿಯೇಟ್ರ್ ಫೋನ್ ಮಾಡೋರು ನಮ್ಮ ಮ್ಯಾನೇಜರು, ಪ್ರೇಮ್ ಅವರೇ ಮಣಿರತ್ನಂ ಬಂದಿದ್ದಾರೆ, ಪಿಕ್ಚರ್ ನೋಡೋಕೆ ಬಂದಿದ್ದಾರೆ. ನಾನು ಮಣಿರತ್ನಂ ಪಿಕ್ಚರ್ ನೋಡೋಕೆ ಬಂದಿದ್ದಾರೆ, ನನಗೆ ಗಾಬರಿ ಆಗೋಯ್ತು. ನನಗೆ ನಾನು ಎದ್ದು ಹೆಂಗೆ ಬಂದೆ ಅಂದರೆ ನಿಜವಲ್ಲ ಅಲ್ಲೊಂದು ಗಲಾಟೆ ಆಗಿತ್ತು ಮೈಸೂರು, ಅಲ್ಲೋಗ್ಬಿಟ್ಟಿದೆ ನಾನು. ಸೊ ಓಡ್ಬಂದು ಮಾತಾಡ್ಸಿದೆ ತಾಗ. ಅಯ್ಯೋ ಫ್ಯಾಂಟಾಸ್ಟಿಕ್. ಮತ್ತಷ್ಟು ಮಾತಾಡೋಣ. ಒಂದೊಂದು ವಿಷಯ ಗೊತ್ತಾಯ್ತು, ಯಾರಿಗೂ ಕೇರ್ ಮಾಡಲ್ಲ ನೀವು ಅಂತ ಗೊತ್ತಾಯ್ತು, ಸಾಕಷ್ಟು ಧೈರ್ಯ ಇದೆ ಅಂತಾನು ಗೊತ್ತಾಯ್ತು. ಸೊ ಮತ್ತಷ್ಟು ಮಾತಾಡೋಣ, ಮತ್ತೆ ನಮ್ಮ ಕಡೆಯಿಂದ ನಿಮ್ಗೊಂದು ಗಿಫ್ಟ್. ಥ್ಯಾಂಕ್ ಯು. ಮಣಿರತ್ನಂ ಅವರು ಜೋಗಿ ನೋಡಿದಾಗ ರಿಯಾಕ್ಷನ್ ಹೇಗಿತ್ತು ಅವ್ರದ್ದು? ಕೆನಾಟ್ ಎಕ್ಸ್ಪ್ಲೈನ್, ಬಿಕಾಸ್ ನಾನು ಅಪ್ಪಾಜಿಯವರು ಮತ್ತು ರಜನಿಕಾಂತ್ ಅವ್ರ ಸಿನಿಮಾ ನೋಡಿದಾಗ ಇಬ್ಬರು ಕೂತ್ಕೊಂಡು ಪಿಕ್ಚರ್ ನೋಡ್ತಾ ಇದ್ರು. ನೋಡ್ಬಿಟ್ಟು ರಜನಿಕಾಂತ್ ಕೈ ಹಿಡ್ಕೊಬಿಟ್ರು ನಂದು. ಎಲ್ಲರೂ ಅಳ್ತಿದ್ದಾರೆ, ಈ ಕಡೆ ರಜನಿಕಾಂತ್ ಅವರು ಅಳ್ತಿದ್ದಾರೆ, ಅಪ್ಪಾಜಿಯವರು ಅಳ್ತಿದ್ದಾರೆ, ಈ ಕಡೆ ಶಿವಣ್ಣ ಅಳ್ತಿದ್ದಾರೆ, ಅಪ್ಪು, ಎಲ್ಲರೂ ಹೋಲ್ ಟೀಮ್ PVR ಕೂತ್ಕೊಂಡು ಅಳ್ತಿದ್ದಾರೆ. ನನಗೆ ಭಯ ಅನ್ಸ್ಬಿಟ್ಟು ನಾನು ಸುಮ್ಮನೆ ಹಿಂಗೆ ಒಳ್ಳೆ ಪ್ಯಾದೆ ಥರ ನೋಡ್ತಾ ಇದ್ದೆ ನಾನು. ಐ ನೋ ವೆಲ್, ಬಿಕಾಸ್ ನಾನು ಶೂಟ್ ಮಾಡಬೇಕಾದ್ರೆ ಒಂದೊಂದು ಶಾರ್ಟ್ ತೆಗಿಬೇಕಾದ್ರೂ ಅರುಂಧತಿ ಅಮ್ಮ ಕರೆದ್ಬಿಟ್ಟು ಹೇಳೋರು, ನೀವೆಲ್ಲ ಏನು ಗೊತ್ತೇನ್ರು, ನೀನು ಸ್ಯಾಡಿಸ್ಟ್ಗಳು ನೀವೆಲ್ಲ ಅನ್ನೋರು. ಯಾಕಂಗೆ ಬೈತೀರಿ ನೀವು, ನೀವು ಸುಮ್ಮನೆ, ನೀನು ಶಂಕರ್ ಅಂದರೆ ಶಂಕರ್ ನಾಗ್ ಸಾರು, ಶಂಕರು, ನೀನು ಅವ್ನು ನನ್ನ ಗಂಡ ಒಬ್ಬ ಇದೆ ಶಂಕರ್, ಅವನು, ಇವೆಲ್ಲ ನೀವು ಇದು ಬೇಕು ಅಂದರೆ ಬೇಕು, ಅದು ಹಿಂಗೆ ತೆಗಿಬೇಕು, ಹಂಗೆ ಬೇಕು ಅಂತೀರ. ಯಾಕೆಂದರೆ ಬಾಡಿನ ಎಷ್ಟು 3-4 ಬಾಡಿ ಮಲಗಿದ್ದು ಎದುರುಗಡೆಯಲ್ಲಿ ಒಂದು ಶಾರ್ಟ್ ಇಟ್ಟಿದೆ. ಇಡ್ಬೇಕಾರೆ ಇದೆ ಗ್ರೇಟ್ ಆ ಎಮ್ಮ, ನಿಜವಾಗ್ಲು ಇವತ್ತು ನಾನು ಸಾಯೋವರೆಗೂ ಎಮ್ಮ ನೆನ್ಸ್ಕೊಂತೀನಿ. ಬಿಕಾಸ್ ಆ ಥರ ಕಲಾವಿದ್ರು ನನ್ನ ಫ್ಯೂಚರಲ್ಲಿ ನೆಕ್ಸ್ಟ್ ಜನ್ರೇಷನ್ ನೋಡೋಕ್ಕಾಗಲ್ಲ, ಕೆನಾಟ್, ಯಾರನ್ನು ಚಾನ್ಸೇ ಇಲ್ಲ. ಒಂದು ಸ್ಟ್ರಕ್ಚರು ನಿಮಗೆ ನಾನು ಫಸ್ಟೇ ಕೇಳಿದೆ, ಅಮ್ಮ ಡೂಪ್ ತೆಗಿಲ್ಲ ಅಥವಾ ರಿಯಲಾಗಿ ನೀವು ಮಾಡ್ತೀರಾ ಅಂತ ಕೇಳಿದೆ. ನಿನಗೆ ಹೆಂಗೆ ಬೇಕು ಅಂದರು. ನನಗೆ ಒರಿಜಿನಲ್ ಬೇಕಮ್ಮ, ನಾನು ಕ್ಯಾಮ್ರಾ ಅಲ್ಲಿಂದ ಇಟ್ಬಿಟ್ಟು ತೆಗಿತೀನಿ ಹೊರಗಡೆಗೆ, ನಾನು ಮಾಡ್ತೀರಾ ನೀವು? ನಿನಗೆ ಹೆಂಗೆ ಬೇಕು ತಗೊಳ್ಳೋ, ನೀನೆಲ್ಲೋ ನೀನು ಏನು ನಾನು ಹೇಳ್ಬಿಟ್ಟು ಕೇಳ್ಬಿಡ್ತೀನಿ, ನೀನು ಒಂದಲ್ಲ, ಇದು ಪ್ರಾಬ್ಲಮ್ಮು, ಅದಕ್ಕೋಸ್ಕರ ಅಂದೆ. ನಾನು ಹೋದೆ, ಸ್ಟ್ರಕ್ಚರ್ ಬಾಡಿನ ಇಟ್ಬಿಟ್ಟು ತಳ್ತಾರೆ ನಿಮಗೆ. ನಾನು ಫಸ್ಟ್ ಅವನ್ನ ಹೋಗಿ ಕೇಳಿದೆ, ಅಯ್ಯಮ್ಮ ಅಗ್ರಿ ನಾನು ಮಾಡ್ತೀನಿ ಕಣ ಅಂದರು. ಅವನ್ನ ಹೋಗಿ ಕೇಳಿದೆ, ಇಟ್ಬಿಟ್ಟು ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಆ ಹವೆ ಎಲ್ಲಿವರೆಗೂ ಇದಾಗುತ್ತೆ ಅಲ್ಲಿವರೆಗೂ ನಂಗೆ ಟೈಮ್ ಕೊಡು, ನನಗೆ ಡಿಸ್ಟೆನ್ಸ್ ಕೊಡು ಅಂದೆ. ಅವನು ಸರ್ ಮ್ಯಾಕ್ಸಿಮಮ್ ಇಷ್ಟೇ ಸರ್ ಡಿಸ್ಟೆನ್ಸ್ ಅಂದ. ಬೈ ಮಿಸ್ಟೇಕ್ ಸ್ವಲ್ಪ ಒಳಗಡೆ ಹೋದರೆ ಸರ್ ಅದು ಹಿಡಿಬೇಕು ಸರ್, ಯಾಕೆಂದರೆ ಒಂದು ಪುಷ್ ಮಾಡಿದ್ರೆ ಆಟೋಮೆಟಿಕ್ಲಿ ಹೋಗುತ್ತದು, ನಾನು ಹೋಲ್ಡ್ ಮಾಡೋಕ್ಕಾಗಲ್ಲ ಸರ್ ಅಂದ ಅವನು. ವೆರಿ ಡೇಂಜರಸ್. ಆ ಅಮ್ಮ ಅಲ್ಲೇ ನಿಂತಿದ್ದಾರೆ, ಹಿಂಗೆ ನನ್ನೇ ನೋಡ್ತೀರ. ನಾನು ಅಮ್ಮ ಮಾಡ್ತೀರಮ್ಮ ಅಂದೆ. ನನಗೆ ಬೇಕು ಆ್ಯಕ್ಚುಲಿ, ನಾನೇನಂದರೆ ನಾನೊಂದು ಸ್ಯಾಡಿಸ್ಟ್, ನಾವು ಒಂಥರ ನನಗೆ ಬೇಕು, ನನಗೆ ಅಮ್ಮ ಮಾಡ್ತೀರಾ, ಬಾ ಮಗನೇ ಮಲ್ಕೊಂತೀನಿ ಅಂದರು. ಮೇಡಮ್ ಮಲಗಿದ ತಕ್ಷಣ ಗಲಾಟೆ ಆಗೋಯ್ತು. ಯಾಕೆಂದರೆ 4-5 ಬಾಡಿ ವೆಯ್ಟ್ ಮಾಡ್ತೀರ ಹೊರಗಡೆ, ನಾನು ಶೂಟಿಂಗ್ ಮಾಡ್ತಾನೆ ಅಂದ್ಬಿಟ್ಟು ಅಲ್ಲಿ ಗಲಾಟೆ ಮಾಡಿದ ತಕ್ಷಣ ಎದ್ಬಿಟ್ಟು ರೇಸ್ಬಿಟ್ಟು, ಸೊ ಅಲ್ಲೇ ನಿಂತ್ಕೊಳ್ಳಿ, ಒಂದು ಬಾಡಿ ತಂದರು ಗಲಾಟೆ ಮಾಡಿಬಿಟ್ಟು ದಯವಿಟ್ಟು ನೀವು ನಿಮ್ಮ ಬಾಡಿ ಈ ಥರ. ನಮ್ಮ ಕಣ್ಣು ಮುಂದೆ ಕ್ಯಾಮ್ರಾ ಇಟ್ಟಿದ್ದೀನಿ, ನಮ್ಮ ಕಣ್ಣು ಮುಂದೆ ಬಾಡಿ ಬತ್ತು, ಮಲಗಿಸಿದ್ರು, ತೆಗೆದ್ರು, ಲಾಕ್ ಮಾಡಿದ್ರು. ಸೊ ಬರ್ನಿಂಗ್ ಹೋಯ್ತದು ನಿಮಗೆ. 5 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ, ಸೊ ಬರ್ನ್. ದೆನ್ ಸೇಮ್ ಸ್ಟ್ರೆಚರ್ ಮೇಲೆ ಯಮ ಮಲಗಿದ್ರು, ಕವರ್ ಮಾಡಿದ್ವಿ. ಲಾಸ್ಟ್ ಮುಖ ನೋಡ್ಕೋಬೇಕು. ಅವ್ನು ಹೇಳ್ತಾನೆ ಲಾಸ್ಟು ಯಾರಾದರೂ ಇದ್ದರೆ ದಯವಿಟ್ಟು ಯಾರು ಮುಖ ನೋಡ್ಕೊಬಿಡಿ ಲಾಸ್ಟು ಅಂತ. ಸೊ ನೋಡ್ಬೇಕಾದ್ರೆ ಅಷ್ಟು ನಾನು ಹೇಳಿದೆ, ಅಮ್ಮ ಏನು ತಲೆ ಕೆಡಿಸ್ಕೊಬಿಡಿ ಅಮ್ಮ, ನಾನು ಎಡ್ಜಲ್ಲಿ ಇರ್ತೀನಿ, ನಾನು ಇಟ್ಕೊಂತೀನಮ್ಮ ಅಂದ್ಬಿಟ್ಟು ಒಂದು ದೊಣ್ಣೆ ತರಿಸ್ಬಿಟ್ಟು ನೀಟಾಗಿ ಲೆಗ್ ಮಾತ್ರ ಅಮ್ಮ, ಮ್ಯಾಕ್ಸಿಮಮ್ ಲೆಗ್ ಮಾತ್ರ ಒಂದು ಸ್ವಲ್ಪ ಹವೆ ಹೊಡೆಯುತ್ತೆ, ಹವೆ ಹೊಡೆದ್ರೆ ಬೈ ಮಿಸ್ಟೇಕ್ ನೀವು ಸ್ವಲ್ಪ ಬಾಡಿ ಶೇಕ್ ಮಾಡಿಬಿಡಿ, ನಾವು ಇದು ಮಾಡಿಬಿಡ್ತೀವಿ, ಹೇಳ್ಬಿಡ್ತೀವಿ ಅಂದ್ಬಿಟ್ಟು. ಸೊ ಅಷ್ಟೆಲ್ಲ ಪ್ಲ್ಯಾನ್ ಮಾಡಿ ತೆಗೆದೀವಿ ನಿಜವಾಗ್ಲೂ. ಆ ಅಮ್ಮ ಹೇಳಿದ್ರು ಒಂದೇ ಮಾತು, ಮಲಗಿದ ತಕ್ಷಣ ನಾನು ಕ್ಯಾಮ್ರಾ ಹೇಳೋಕ್ಕೆ ಮುಂಚೆ 2ನೇ ಸರಿ ಬದುಕಿದ್ದೀನಿ ಕಣ, ತೊಂದರೆ ಇಲ್ಲ ನಿನಗೋಸ್ಕರ 3ನೇ ಸರಿ ಚಲೋ ಅಂದರು. ಗಿಫ್ಟ್ ಓಪನ್ ಮಾಡಿದೆ. ಸೊ ನೈಸ್, ಹಂಗೆ ತೋರಿಸ್ಬಿಡಿ ಒಂಚೂರು ಕ್ಯಾಮ್ರಾ. ವೆರಿ ಗುಡ್, ಸೊ ನೈಸ್, ಬ್ಯೂಟಿಫುಲ್. ನನಗೊಂದು ಖುಷಿ ಏನಪ್ಪ ಅಂದರೆ, ನನ್ನ ಹತ್ರ MP3 ಇತ್ತು, ಆಮೇಲೆ ನನ್ನ ಹತ್ರ ಎಲ್ಲ CD-ಗಳಿದ್ದು, ನನ್ನ ಕಾರ್ಗಿರಲಿಲ್ಲ. ಸದ್ಯ ಸುವರ್ಣದವರು ಅದು ನೀವೆಲ್ಲ ಸೇರಿ ನನಗೆ ಕೊಟ್ರಿ, ನಂಗೆ ತುಂಬ ಖುಷಿ ಆಯ್ತು ನಿಜವಾಗ್ಲೂ. ಏನಕ್ಕೆ ಅಂದರೆ ನನ್ನ ಲೈಫು ಆಮೇಲೆ ನನ್ನ ಮ್ಯೂಸಿಕ್ ಪ್ರೇಮ್ ಅಂದರೆ
ಪ್ರೇಮ್ದು ಆಡಿಯೋ ಹಿಟ್ ಆಗುತ್ತೆ. ಪ್ರೇಮ್ ಯಾವಾಗಲೂ ಎಲ್ಲ ಸಾಂಗ್ಸ್ಗಳು ಹಿಟ್ ಆಗ್ತವೆ ಪ್ರೇಮ್ದು. ಪ್ರೇಮ್ ಆಡಿಯೋ ಹಿಟ್ ಆಗೋದು ಒಂದೇ ಕಾರಣ ಅಂದರೆ ನಾನು ಇನ್ಸ್ಪೈರ್ ಇವರಿಂದ ಎಲ್ಲ ಕಲ್ತಿದ್ದು ನಾನು. ರೆಹಮಾನ್ ಆಗಲಿ ಮಣಿರತ್ನಮ್ ಆಗಲಿ ಇವ್ರ ಇನ್ಸ್ಪೈರ್ಗಳೇ ನನಗೆ. ಆ ಇದರಲ್ಲಿ ಇದು ಮಾಡಿದೆ. ಸೊ ಥ್ಯಾಂಕ್ಸ್, ಸೂಪರ್. ಪ್ರೇಮ್ ಅವ್ರ ಜೊತೆ ಮತ್ತಷ್ಟು ಮಾತಾಡೋಣ. ಅವರ ಫಿಲಮ್ ಫ್ಯೂಚರ್ ಬಗ್ಗೆ, ಇನ್ನೂ ಅವರ ಐಡಿಯಾಸ್ ಏನೇನಿದೆ ಅದರೆಲ್ಲ ಬಗ್ಗೆ ಮಾತಾಡೋಣ. ಅದು ಎಲ್ಲದಕ್ಕಿಂತ ಮೊದಲಿಗೆ ಈಗ ಒಂದು ಬ್ರೇಕ್. ಈ ಪ್ರೀತಿ ಯಾಕೆ ಭೂಮಿ ಮ್ಯಾಲೆ